ಇವತ್ತಿನ ಕಾರ್ಯಕ್ರಮ ಕ್ಷೇತ್ರದಲ್ಲಿ ಮಹಿಳಾ ಕಾರ್ಯಕ್ರಮನ ಮಾಡಬೇಕಾಗಿತ್ತು. ಮಾರ್ಚ್ 8ಕ್ಕೆ ನಮ್ಮದು ಕ್ರಿಕೆಟ್ ಮಾಡಬೇಕು ಅಂತೇಳಿ STS ಕಪ್ ಅಂತ ಅನೌನ್ಸ್ ಮಾಡಿದ್ವಿ. ಅದರಿಂದ ಮಾಡಲಿಕ್ಕಾಗಲಿಲ್ಲ. ನಾವು ಸಂಕ್ರಾಂತಿ ಹಬ್ಬ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರ ಉದ್ದಗಲಕ್ಕೂ ಮಾಡಬೇಕು ಅಂತ ತೀರ್ಮಾನ ಮಾಡಿ ಭಾಳ ಚೆನ್ನಾಗಾಯ್ತು. ಅದೇ ಥರ 4 ಬ್ಲಾಕ್ ಬರ್ತದೆ ಕಾನ್ಸ್ಟಿಟ್ಯೂನ್ಸಿಲಿ, 17 ಪಂಚಾಯತಿ ಎರಡು ಭಾಗ, 17 ಪಂಚಾಯತಿಲೂ 2 ಕಡೆ ಮಾಡಬೇಕು ಅಂತಕ್ಕಂಥ ತೀರ್ಮಾನ. 12 ಕಾರ್ಪೊರೇಷನ್ ವಾರ್ಡು 6 ವಾರ್ಡ್ಗೆ ಒಂದೊಂದು ಸಾರಿ ಮಾಡಬೇಕು ಅಂತ. ಮಹಿಳಾ ಕಾರ್ಯಕ್ರಮವನ್ನು 4 ಕಡೆ ಭಾಳ ಅದ್ದೂರಿಯಾಗಿ ಮಾಡಬೇಕು ಅಂತಕ್ಕಂಥದ್ದು ತೀರ್ಮಾನ ಆದಮೇಲೆ ಇವತ್ತು ಮೊದಲನೇ ಕಾರ್ಯಕ್ರಮ ತಾವರೆಕೆರೆ ಹೋಬಳಿ, ಇದು 9 ಗ್ರಾಮ ಪಂಚಾಯತಿ ಬರ್ತದೆ. ಈ 9 ಪಂಚಾಯತಿಗೆ ಸಂಬಂಧಪಟ್ಟಂಥ ಮಹಿಳೆಯರನ್ನ, ಲೀಡರ್ಗಳನ್ನ ಇವತ್ತು ಕರೆಸಿ ಫಿಕ್ಸ್ ಮಾಡ್ತಾ ಇದ್ದೇವೆ. 9 ಪಂಚಾಯತಿಲೂ ಏನೇನು ಮಹಿಳೆಯರ ಆ್ಯಕ್ಟಿವಿಟೀಸು, ರಂಗೋಲಿ ಇರ್ಬೋದು, ನಾಟಕ ಇರ್ಬೋದು, ಬ್ಯಾಡ್ಮಿಂಟನ್ ಇರ್ಬೋದು, ಕ್ರಿಕೆಟ್ ಇರ್ಬೋದು, ಎಲ್ಲ ಮಹಿಳೆಯರಲ್ಲಿ ಏನೇನು ಅವರು ಕಲ್ತಿರ್ತಾರೆ ಅದೆಲ್ಲವನ್ನು ಕೂಡ ಆಡಿಸ್ಬೇಕು ಅಂತಕ್ಕಂಥದ್ದನ್ನು ಇವತ್ತು ತೀರ್ಮಾನ ಮಾಡಿದ್ದೇವೆ. 9 ಪಂಚಾಯತಿಲಿ ಏನೇನು ಕಾರ್ಯಕ್ರಮಗಳನ್ನು ಒಂದು ದಿವಸ ಮಹಿಳಾ ಕಾರ್ಯಕ್ರಮವನ್ನು ಹಾಕ್ಕೊಂಡು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥದ್ದು ತೀರ್ಮಾನ ಆಗಿದೆ. ಸರ್, ಪ್ರಮುಖವಾಗಿ ತಾವು ನೈಸ್ ವಿರುದ್ಧ ಈಗೇನು ಹೋರಾಟವನ್ನು ಮಾಡ್ತಾ ಇದ್ದೀವಿ, ಸೊ ಅಸೆಂಬ್ಲಿಯಲ್ಲಿ ಕೂಡ ಮಾತಾಡಿದ್ರು. ರುದ್ರೇಶ್ ಅವರು ಕೂಡ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ರಿ. ನೋಡಿ, 2013ರಿಂದ ನಾನು ಶಾಸಕನಾಗಕ್ಕಿಂತ ಮುಂಚೆ ಸಿದ್ದರಾಮಯ್ಯನವ್ರನ್ನು ಕೂಡ ನೈಸ್ ಇದಕ್ಕೆ ಕರ್ಕೊಂಡು ಬಂದು ಇನ್ಸ್ಪೆಕ್ಷನ್ ಮಾಡಿಸಿದ್ದೆ. ಆವಾಗ ಅವರು ಇನ್ನೂ ಮುಖ್ಯಮಂತ್ರಿಗಳು ಆಗಿರಲಿಲ್ಲ. ಅದಾದ ನಂತರ 2ನೇ ಸಾರಿ RV ದೇಶಪಾಂಡೆ ಅವರು KPCC ಅಧ್ಯಕ್ಷರಾಗಿದ್ದಾಗ ಅವ್ರನ್ನೂ ಕರ್ಕೊಂಡು ಬಂದು ನೈಸ್ಗೆ ಆಗಿರ್ತಕ್ಕಂಥ ತೊಂದರೆ ಕೊಡಗೇಹಳ್ಳಿಲಿ ಅದನ್ನು ಮಾಡಿಸಿದ್ದು. ಅದಾದ ನಂತರ ಅದು ಹಲವಾರು ಸಾರಿ ನಾನು ಅದನ್ನು ಕ್ವಶನ್ ಮಾಡಿದ್ದೇನೆ. ನಾನು ಮಂತ್ರಿ ಆದಮೇಲೆ ಸದನ ಸಮಿತಿಯನ್ನು ಕೂಡ SC ಮಾದೇವಪ್ಪನವರು PWD ಮಂತ್ರಿ ಆಗಿದ್ದಾಗ ಸದನ ಸಮಿತಿಯನ್ನು ಕೂಡ ಮಾಡಿಸಿದ್ರು. ಕಾರಜೋಳ ಅವರು ಒಂದೇ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿನೂ ಮಾಡಲಿಲ್ಲ. ಅವ್ರನ್ನ ಕ್ಯಾನ್ಸಲ್ ಮಾಡಿ CC ಪಾಟೀಲನ್ನ ಕ್ಯಾಬಿನೆಟ್ ಸಬ್ ಕಮಿಟಿಲಿ ಮಾಡಿದ್ದು. ಅವ್ರು ನಾನು ರಿಕ್ವೆಸ್ಟ್ ಮಾಡಾದ್ಮೇಲೆ CC ಪಾಟೀಲ್ರು ಒಂದೇ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ರು. ಅದಾದ್ಮೇಲೆ ನಾನು BJPಲಿ ಇದ್ಮೇಲೆ ಯಡಿಯೂರಪ್ಪನವ್ರನ್ನು, ಶೋಭನ್ನು ಕೂಡ ಗುಣಿಪುರಕ್ಕೆ ಕರ್ಕೊಂಡು ಬಂದು 4-5 ಸಾರಿ ಅಸೆಂಬ್ಲಿಲಿ ಕೂಡ ಮಾತನಾಡಿದ್ದೇನೆ ಇದ್ರ ಬಗ್ಗೆ. ನೈಸ್ ರೋಡ್ ಬಗ್ಗೆ ನಂದೇನು ತಕರಾಲಿಲ್ಲ. ಈಗ ಕೊಮ್ಮಘಟ್ಟ ರೋಡು, ಬ್ರಿಡ್ಜು ಚಿಕ್ಕದಿದೆ, ಅಂದ್ರಳ್ಳಿ ರೋಡು ಚಿಕ್ಕದಿದೆ. ಆ ಥರ 8 ರೋಡನ್ನ ನಮ್ಮ ಕ್ಷೇತ್ರದಲ್ಲಿ ಐಡೆಂಟಿಫಿಕೇಶನ್ ಮಾಡೋದು. ನಾನು ರೈಸ್ ಮಾಡಾದ್ಮೇಲೂ ಅವರು ಆ್ಯಕ್ಷನ್ ಮಾಡದೆ ಹೋದ್ಮೇಲೆ ಮತ್ತೆ ಅಸೆಂಬ್ಲಿಲಿ ಅದನ್ನ ರೈಸ್ ಮಾಡಿ ಕೇಳಿದೆ. ಹೋದ ಸಾರಿ ಆ್ಯಕ್ಷನ್ ಮಾಡಲಿಲ್ಲ, ಈ ಸಾರಿ ಕೂಡ ಮಾಡಲಿಲ್ಲ. ನೈಸ್ ರಸ್ತೆ ಸರ್ಕಾರಕ್ಕೆ ಹೇಳಿದ್ರು ಕೇಳ್ತಾ ಇಲ್ಲ. ಅದಕ್ಕೇನು ಮಾಡ್ಬೋದು, ಲೈಸೆನ್ಸ್ನ ರಿನ್ಯೂವಲ್ದು ಏನಿದೆ ಅದನ್ನು ರದ್ದುಪಡಿಸಿ. ಆಮೇಲೆ 30 ವರ್ಷದಿಂದ ಏನು ರೋಡ್ಗೆ ಹೋಗಿದೆ ಅವರಿಗೆ 40-60 ಸೈಟ್ ಕೊಡಬೇಕು, ಅದನ್ನು ಕೂಡ ಕೊಟ್ಟಿಲ್ಲ. ಕೇಗೊಲ್ಲಹಳ್ಳಿ ಮತ್ತು ಸುತ್ತಮುತ್ತ 1600-1700 ಎಕರೆ ನೋಟಿಫೈ ಮಾಡೋರು ಟೌನ್ಶಿಪ್ ಮಾಡತಕ್ಕಂಥ ನೆಸೆಸಿಟಿ ನೈಸ್ ಕಂಪ್ನಿಗೆ ಇಲ್ಲ. ಯಾಕೆಂದರೆ ಬಿಡದಿಲಿ ಹೊಸ ಟೌನ್ಶಿಪ್ ಮಾಡಬೇಕು ಅಂತೇಳಿ ಉಪಮುಖ್ಯಮಂತ್ರಿಗಳು 1 ಎಕರೆಗೆ 2 ಕೋಟಿ ಘೋಷಣೆ ಮಾಡಿದ್ದಾರೆ. ಇವಾಗ ನಮ್ಮದು ಬರೀ 41 ಲಕ್ಷಕ್ಕೆ 1 ಎಕರೆ. ಅದನ್ನು ಕೋರ್ಟ್ಗೂ ಹೋಗಿದ್ರು. ನನ್ನ ಅಧ್ಯಕ್ಷತೆಯಲ್ಲಿ ಆಗ 95% ರೈತರು ಈ ನೈಸ್ಗೆ, ಟೌನ್ಶಿಪ್ಗೆ ಬೇಡ ಅಂತ ರೆಸಲ್ಯೂಷನ್ ಮಾಡಿ ಕೋರ್ಟ್ಗೂ ಕೂಡ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಇದ್ದಂಥ ಸಂದರ್ಭದಲ್ಲಿ ಟೌನ್ಶಿಪ್ ಬೇಡ, ರೈತರಿಗೆ ಜಮೀನನ್ನು ವಾಪಸ್ ಕೊಡಿ, ಇಲ್ಲ 1 ಎಕರೆಗೆ 1,60,00,000 40-60 ಸೈಟ್ ಕೊಡಿ ಅಂತೇಳಿ ನಾನು ಅದನ್ನ ಪ್ರಸ್ತಾಪ ಮಾಡಿದ್ದೀನಿ. ಒಂದು ದಿವಸಕ್ಕೆ ನೈಸಲ್ಲಿ ಟೋಲ್ 10 ಕೋಟಿ ಆಗ್ತದೆ ಅಂತ ನಾನು ಹೇಳಿದೆ. ಈಗ ನಾನು ಈ ಭಾಗದ ಶಾಸಕನಾಗಿ ಹಲವಾರು ಬಾರಿ ರೈತರು ನನ್ನ ಅಟ್ಯಾಕ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆಮೇಲೆ ಇದಕ್ಕೋಸ್ಕರನೇ ನೈಸ್ ಹಿತರಕ್ಷಣಾ ಸಮಿತಿಯವರು ಕೂಡ ಹೋರಾಟ ಮಾಡ್ತಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಸಪೋರ್ಟ್ ಮಾಡ್ತಾ ಇದ್ದೇನೆ. ಈಗ 10 ಕೋಟಿ ನಾನು ಹೇಳಿದ ಮೇಲೆ 10 ಕೋಟಿ ಆಗೋದಿಲ್ಲ, ಇಷ್ಟು ಕೋಟಿ ಆಗ್ತದೆ ಅಂತಕ್ಕಂಥದ್ದು ಹೇಳುವ್ಯಾರು? ಕೇಣಿ ಹೇಳಬೇಕು, ಬೇರೆ ಇನ್ಯಾವನು ಅವ್ನು ಚೇಲ ಹೇಳೋದಲ್ಲ, ಅವ್ರು ಹೇಳಬೇಕು.